ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ರಾಜ್ಯದಲ್ಲಿ ಗ್ಯಾರಂಟಿ ಯೋಜನೆಗಳ ಪರಿಷ್ಕರಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೆಹಲಿಯಲ್ಲಿ ಸ್ಪಷ್ಟನೆಯನ್ನ ಕೊಟ್ಟ ಸಿಎಂ ಡಿಕೆ ಶಿವಕುಮಾರ್. ಫಲಾನುಭವಿಗಳ ಹೆಸರಿನಲ್ಲಿ ಬೇರೆಯವರು ಹಣ ಪಡ್ಕೊಳ್ತಾ ಇದ್ದಾರೆ. ರಾಜ್ಯದಲ್ಲಿ ಗ್ಯಾರಂಟಿ ಯೋಜನೆಗಳ ಪರಿಷ್ಕರಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೆಹಲಿಯಲ್ಲಿ ಸ್ಪಷ್ಟನೆಯನ್ನ ಕೊಟ್ಟ ಸಿಎಂ ಡಿಕೆ ಶಿವಕುಮಾರ್. ಫಲಾನುಭವಿಗಳ ಹೆಸರಿನಲ್ಲಿ ಬೇರೆಯವರು ಹಣ ಪಡ್ಕೊಳ್ತಾ ಇದ್ದಾರೆ. ಬೇರೆಯವರ ನಂಬರ್ ನೀಡಿ ಗೃಹಲಕ್ಷ್ಮಿ ಹಣ ಪಡಿತಾ ಇದ್ದಾರೆ. ಅದರಿಂದ ಪರಿಶೀಲನೆ ಮಾಡ್ತಾ ಇದ್ದೇವೆ ಅಂತ ಹೇಳಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಯೋಜನೆ ಫಲಾನುಭವಿಗಳನ್ನ ಕಡಿತಗೊಳಿಸುವ ಉದ್ದೇಶ ಇಲ್ಲ. ಅರ್ಹರಿಗೆ ಯೋಜನೆ ತಲುಪಬೇಕು ಎಂಬುದು ನಮ್ಮ ಉದ್ದೇಶವಾಗಿದೆ. ಕರ್ನಾಟಕ ಜನರಿಗೆ ಈ ಗ್ಯಾರಂಟಿ ಎಂದ ಡಿಕೆ ಶಿವಕುಮಾರ್. ಇನ್ನು ದೆಹಲಿಯಲ್ಲಿ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಫಲಾನುಭವಿಗಳ ಹೆಸರಿನಲ್ಲಿ ಇಲ್ಲಿ ಬೇರೆಯವರು ಹಣ ಪಡ್ಕೊಳ್ತಾ ಇದ್ದಾರೆ. ಇದು ಪರಿಶೀಲನೆಯನ್ನ ಮಾಡ್ತಾ ಇದ್ದೇವೆ ಅಂತ ಹೇಳಿ ಡಿಕೆ ಶಿವಕುಮಾರ್ ಈಗ ಸ್ಪಷ್ಟನೆಯನ್ನ ನೀಡಿದ್ದಾರೆ. ಗೊತ್ತಿಲ್ಲ ಗೃಹಲಕ್ಷ್ಮಿ ಏನಾಗಿದೆ ಅಂತಂದ್ರೆ ಕೆಲವರೆಲ್ಲ ಸತ್ತೋಗಿದ್ದವರೆಲ್ಲ ಅವ್ರು ಬೇರೆಯವ್ರು ತೆಗೆದುಕೊಳ್ತಾ ಇದ್ದಾರೆ. ಆಮೇಲೆ ಬೇರೆ ಬೇರೆ ಫೋನ್ ನಂಬರ್ಸ್ ಕೊಟ್ಟಿದ್ದಾರೆ. ನಾವು ಬಾಗಲಕೋಟು ಇದರಲ್ಲೆಲ್ಲ ಚೆಕ್ ಮಾಡಿದ್ದೀವಿ, ಬೇರೆ ಬೇರೆ ಎಲ್ಲ ಚೆಕ್ ಮಾಡಿದ್ವಿ. ಯಾರ್ದೋ ನಂಬರ್ಗೆ ಯಾರ್ದೋ ಇದಾಗ್ತಾ ಇದೆ. ನಾವು ರೀಚೆಕ್ ಮಾಡ್ತಾ ಇದ್ವಿ, ಅವ್ರು ಏನು ಯೂಸ್ ಮಾಡ್ತಾ ಇದ್ದಾರೆ, ಕರೆಕ್ಟಾಗಿ ಆಗ್ತಾ ಇದೆಯಾ, ಏನು ಎತ್ತ ಅದನ್ನೆಲ್ಲ ನಾವು ನೋಡ್ತಾ ಇದ್ವಿ. ನೋಡಿದಾಗ ನಮಗೆ ಬೇಕಾದಷ್ಟು ಇದು ಬಂತು. ಅದಕ್ಕೆ ಹೊಸದಾಗಿ ಅವರು ಐಡೆಂಟಿಫೈ ಮಾಡ್ಕೊಳ್ಳಿ, ಆ ಮನೆ ಯಜಮಾನಿರ ಏನು ಎತ್ತ, ಅವ್ರಿಗೆ ತಲುಪ್ತಾ ಇದೆಯಾ, ಕರೆಕ್ಟಾಗಿ ಏನು ಅವ್ರ ಅಕೌಂಟಾ ಅನ್ನೋದೆಲ್ಲ ನಾವು ಸ್ವಲ್ಪ ಕರೆಕ್ಟಾಗಿ ನೋಡಬೇಕಲ್ಲ. ಸೊ ಅದಕ್ಕೆ ನಾವು ರೀಚೆಕ್ ಮಾಡ್ತಾಯಿದ್ವಿ ಅಷ್ಟೇ. ಅಷ್ಟು ಬಿಟ್ಟರೆ ಬೇರೆ ಏನು ನಾವು ಕಟ್ ಮಾಡಬೇಕು ಅಂತ ಯಾರಿಗೂ ಕಟ್ ಮಾಡಬೇಕು ಅಂತ ಯಾರಿಗೆ ಸಿಗಬೇಕೋ ಅವ್ರಿಗೆ ಸಿಕ್ಕಲಿ, ಏನು ತೊಂದರೆ ಇಲ್ಲ. ಯಾರಿಗೂ ಕಟ್ ಮಾಡೋಕ್ಕೆ ನಮಗೇನು ಇಂಟ್ರೆಸ್ಟ್ ಇಲ್ಲ. ನಾವು ಅವ್ರ ದಾಖಲೆ ಆವತ್ತಿನ ಕಾಲದಲ್ಲಿ ಎಮರ್ಜೆನ್ಸಿ ಕೆಲವರೆಲ್ಲ ತಂದು ಯಾರ್ದಾದ್ರೂ ನಂಬರ್ ಕೊಟ್ಬಿಟ್ಟಿದ್ದಾರೆ. ಜಿನೈನ್ ಪೀಪಲ್ಗೆ ಹೋಗಬೇಕು ಅಷ್ಟೇ ನಮ್ಗೆ ಬೇಕಾಗಿದೆ. ಪರಿಷ್ಕರಣೆ ಬಗ್ಗೆ ಬಹಳ ಚರ್ಚೆ ಆಗ್ತಿದೆ ಸರ್. ಗ್ಯಾರಂಟಿಗಳ ಪರಿಷ್ಕರಣೆ ಸಾಕಷ್ಟು ಜನ ಶಾಸಕರು ಕೂಡ ಈಗ ಕೆಲವು ಪವರ್ ಏನಾಗಿದೆ ಗೊತ್ತಾ, ತಗೋತಾ ಇದ್ದಾರೆ 200 ಯೂನಿಟು ಅಂತ ತಗೋತಾ ಇದ್ದಾರೆ. ಅಂಗಡಿ ಮಾಡಿಕೊಡೋರೆ, ಅಂಗಡಿಗೂ ಮನೆ ಕರೆಂಟ್ ತೊಗೊಂಡವ್ರೆ. ಮೇಲೆ ಅಂಗಡಿ ಮನೆ ಇದೆ, ಕೆಳಗಡೆ ಅಂಗಡಿ ಇದೆ. ಅಂಗಡಿಗೆ ಸಪ್ರೇಟಾಗಿ ತೊಗೊಳ್ಳಿ, ವಾಸಕ್ಕೆ ಇಟ್ಕೊಳ್ಳಿ, ಏನು ತೊಂದರೆ ಇಲ್ಲ. ರೆಸಿಡೆನ್ಷಿಯಲ್ಗೆ ಇಟ್ಕೊಳ್ಳಿ, ಕಮರ್ಷಿಯಲ್ ಒಬ್ಬೊಬ್ರಿಗೆ 6 ಹೆಸರಲ್ಲಿ 6 ಮೀಟ್ರ್ ಇದೆ. ಯಾವನ್ ಬಾಡಿಗೆ ಇದ್ದಾನೆ ಅವನ ಮನೆ ಇರಲಿ. ಬಾಡಿಗೆ ಮನೆ ಇದ್ದೀನಿ ಅಂತಂದ್ರೆ ಒಂದು ಅಫಿಡವಿಟ್ ಕೊಡಲಿ, ನಾನು ಬಾಡಿಗೆ ಮನೇಲಿ ಇದ್ದೀನಿ ಅಂತಂದ್ರೆ. ಆ ರೀತಿ ಕರ್ನಾಟಕ ರಾಜ್ಯದವ್ರಿಗೆ ನಾವು